ಲ್ಯಾಂಡ್ಲಾರ್ಡ್ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದ್ದು ಒಂದೊಳ್ಳೆ ಮೆಚ್ಚುಗೆ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಈ ಸಿನಿಮಾ ಅಂತ ಬಂದಾಗ ಆಗಿಂದಾಗೆ ಕಾನೂನಿನ ಪ್ರಕಾರ ಅಂತ ಬರುತ್ತದೆ ವರ್ಡು. ಸೊ ಯಾಕೆ ಅಂತಂದರೆ ಆ ಕಾನೂನು ಅನ್ನೋದು ಭಾಳ ಮುಖ್ಯವಾದಂಥ ಪಾತ್ರವನ್ನು ಈ ಸಿನಿಮಾದಲ್ಲಿ ವಹಿಸುತ್ತೆ. ಸೊ ತಂದೆ ಕಾನೂನಿನ ಪರ ಹೋರಾಟಕ್ಕೆ ಮುಂದಾದರೆ ಮಗಳು ಕಾನೂನಿನ ಪರವಾಗಿ ಒಂದಷ್ಟು ಐಡಿಯಾಗಳನ್ನು ತಂದೆ ಕೊಡುವಂಥದ್ದು. ಸೊ ಆ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನು ಮಾಡಿರುವಂಥ ರಿತನ್ಯ ವಿಜಯ್ ಅವರು ನಮ್ಮ ಜೊತೆ ಇದ್ದರೆ ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ ರಿತನ್ಯ. ಮೊದಲಿಗೆ ಟ್ರೈಲರ್ ತುಂಬ ಅದ್ಭುತವಾಗಿ ಬಂದಿರುವಂಥದ್ದು. ಸೊ ಸಿನಿಮಾದ ಟ್ರೈಲರ್ ಇದೇ ಫಸ್ಟ್ ನೋಡಿದಾ ಅಥವಾ ಮೊದಲೇ ನೋಡಿದ್ರಾ? ಮೊದಲೇ ನೋಡಿದ್ದೆ, ತುಂಬ ಹಠ ಮಾಡಿ ಹಾಕಿಸ್ಕೊಂಡು ನೋಡಿದ್ದೆ ನಾನು ನೋಡಬೇಕು ಅಂತ. ಸೊ ಖುಷಿ ಆಗತ್ತೆ ಸರ್, ತುಂಬ ಹೆಮ್ಮೆ ಅನಿಸುತ್ತೆ ಇಂಥದ್ದೊಂದು ಟ್ರೇಲರಲ್ಲಿ ನಾನು ಕೂಡ ಇರೋದು ಪ್ರಮುಖ ಪಾತ್ರವಾಗಿ ಕಾಣಿಸ್ಕೊಂಡಿದ್ದೀನಿ. ತುಂಬ ಖುಷಿ ಆಗುತ್ತೆ ಸರ್. ಕೆಲವೊಂದು ಕ್ಷಣದಲ್ಲಿ ತುಂಬ ಭಾವುಕರಾದ್ರೆ ಅಂತ ಅನ್ಸುತ್ತೆ. ಯಾಕಂದರೆ ತಂದೆಯವರು ವೇದಿಕೆ ಮೇಲೆ ಕರೆದು ನಿಲ್ಲಿಸಿದಾಗ ಕೆಲವೊಂದು ಕಡೆ ಕಣ್ಣು ಒದ್ದೆ ಆಗಿತ್ತು ನಿಮ್ಮ ಕಣ್ಣುಗಳು. ಸೊ ಅಭಿಮಾನಿಗಳ ಮುಂದೆ ನಿಂತು ಮಾತಾಡುವಂಥ ಸಂದರ್ಭ, ತಂದೆಯವರು ಹೇಳ್ತಾರೋ ಎಲ್ಲರಿಗೂ ನಮಸ್ಕಾರ ಮಾಡುವಂಥದ್ದಾಗಲಿ, ಒಂದು ಎಮೋಷ್ನಲ್ ಜರ್ನಿ, ಒಂದು ಕ್ಷಣ, ಅದು ಹೇಗೆ ಫೀಲ್ ಆಯ್ತದ ಆ ವೇದಿಕೆ ಮೇಲೆ ನಿಂತಿದ್ದಾಗ ತಂದೆ ಜೊತೆಗೆ? ನಾನು ಹೇಳಬೇಕು ಅಂದರೆ ನಾನು ತುಂಬ ಎಮೋಷ್ನಲ್, ನನಗೆ ತುಂಬ ಬೇಗ ಎಮೋಷ್ನಲ್ ಆಗ್ತೀನಿ. ಟ್ರೇಲರ್ ನೋಡಬೇಕಾದ್ರೂ ಕಣ್ಣು ತುಂಬ್ಕೋತು, ಅದೇ ಥರ ಸ್ಟೇಜ್ ಮೇಲೆ ಕರೆದಾಗ್ಲೂ ಕೂಡ ತುಂಬ ಕಣ್ಣು ತುಂಬ್ಕೋತು. ಇಷ್ಟು ಸಾವಿರಾರು ಜನ ಅಭಿಮಾನಿಗಳು ಮತ್ತು ನಮ್ಮನ್ನು ಪ್ರೀತಿಸೋ ಎಲ್ಲ ಅಭಿಮಾನಿಗಳ ಮುಂದೆ ನನ್ನ ಮೊದಲನೇ ಸಿನಿಮಾದ ಟ್ರೇಲರ್ ಲಾಂಚ್ ಆದಾಗ ಅದು ನಮ್ಮ ತಂದೆಯವ್ರ ಜೊತೆನೇ ತೆರೆ ಹಂಚ್ಕೊಂಡಿರೋದ್ರಿಂದ ನನಗೆ ತುಂಬ ಸಂತೋಷ ಆಯಿತು ಸರ್, ತುಂಬ ಹೆಮ್ಮೆ ಆಯಿತು. ಸೊ ಹಾಗಾಗಿ ಆ ಕ್ಷಣ ತುಂಬ ಪ್ರೆಷಿಯಸ್ ಅನ್ನಿಸ್ತು. ಸೊ ಸ್ವಲ್ಪ ಎಮೋಷ್ನಲ್ ಆದೆ ನಾನು. ಭಾಗ್ಯ ಅನ್ನೋ ಪಾತ್ರ ನಿಜವಾಗ್ಲೂ ಭಾಗ್ಯವಂತ ಅಂತ ಅನಿಸ್ತದೆ. ಯಾಕಂದರೆ ಟ್ರೈಲರ್ ಕಟ್ ನೋಡಿದಾಗ ಎಲ್ಲ ಒಂದು ಕಡೆ ನಿಮ್ಮ ಒಂದು ಪಾತ್ರ ಈ ಸಿನಿಮಾದೇ ಮತ್ತೊಂದು ಜೀವ ಅಂತ ಅನಿಸುತ್ತೆ. ಸೊ ಸಿನಿಮಾ ತಂಡ ಕೂಡ ಅದೇ ಹೇಳ್ತಿದ್ದಾರೆ, ಈ ಸಿನಿಮಾ ನೋಡಿ ನಂತರದಲ್ಲಿ ಫೀಲ್ ಆಗುತ್ತೆ ರಿತನ್ಯ ಅವ್ರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅಂತ. ಸಿನಿಮಾದ ಮತ್ತೊಬ್ಬರು ಹೀರೋ ರಿತನ್ಯ ಅಂತ ಒಂದು ಮಾತು ಹೇಳ್ತಾರೆ, ನಿಜನ? ತುಂಬ ದೊಡ್ಡ ಮಾತು. ಟೀಮ್ ಹೇಳ್ತಿದ್ದಾರೆ ಅಂದರೆ ಇರಬಹುದೇನೋ. ನಾನು 23ಕ್ಕೆ ಜನತೆ ಎಲ್ಲ ನೋಡಿ ಏನು ಹೇಳ್ತಾರೆ ಅನ್ನೋ ಒಂದು ಕಾತರದಲ್ಲಿದ್ದೀನಿ. ಅದು ಬಿಟ್ಟರೆ ಎಲ್ಲರೂ ಹೀರೋನೇ ಸರ್ ಈ ಕತೆಗೆ. ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟ್ರೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಶುರುವಿಂದ ಕೊನೆ ತನಕನೂ ಬಹಳ ಕಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಚನ್ ಅವರ ಮಗಳು ರಾಚನಷ್ಟೇ ಫಿಯರ್ಲೆಸ್ಸು ಮತ್ತು ಅಷ್ಟು ಏನು ನೆಕ್ಸ್ಟ್ ಲೆವೆಲ್ ಕ್ರಾಂತಿಕಾರಿ ಅಂತ ಅನಿಸುತ್ತೆ ಎಲ್ಲೋ ಒಂದು ಕಡೆ. ಯಾಕಂದರೆ ನೀವು ಹೇಳ್ತಿರೋ ಒಂದು ಡೈಲಾಗು, ಎದುರು ಬಂದವ್ರನ್ನ ಶೂಟ್ ಮಾಡಿ ಬಿಸಾಕೇನೋ ಅಂಥದ್ದು. ಸೊ ಆ ಥರದೊಂದು ಪಾತ್ರವನ್ನು ತಂದೆ ಎದುರಿಗೆ ನಿಂತು ನಟಿಸೋದಿದೆಯಲ್ಲ, ಅದು ಖುಷಿ ಆಗುತ್ತೆ ಸರ್. ಇನ್ನೊಂದು ಹೇಳ್ದಂಗೆ ಕ್ರಾಂತಿಕಾರಿ, ಹೌದು, ಈ ಸಿನಿಮಾದಲ್ಲಿ ಬಹಳಷ್ಟು ಕ್ರಾಂತಿ ಇದೆ. ಆ್ಯಂಡ್ ಮೇ ಬಿ ನನ್ನಂಥ ಒಂದು ಮೊದಲನೇ ಬಾರಿ ನಟಿಸೋಂಥ ನಟಿಗೆ ಅಥವಾ ಕಲಾವಿದರಿಗೆ ಈ ಥರದ್ದೆಲ್ಲ ಚಾಲೆಂಜಿಂಗ್ ರೋಲ್ ಸಿಕ್ಕಿರೋದು ಭಾಳ ಖುಷಿ ಅನಿಸುತ್ತೆ ಸರ್. ನನಗೆ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ಒಂದು ಫೀಲಿಂಗ್ ಇತ್ತು, ಈ ಟ್ರೈಲರ್ ನೋಡಬೇಕಾದ್ರೆ ಇದೆಲ್ಲ ನಾವೇನೋ ಮಾಡಿರೋದು ಅನ್ನೋ ಮಟ್ಟಕ್ಕೆ ಅನ್ಸೋಕ್ಕೆ ಶುರುವಾಗಿದೆ. ಬಟ್ ಸಖತ್ ಖುಷಿ ಆಗ್ತಿದೆ ಸರ್, ಇದು ಟ್ರೈಲರ್ ನೋಡಿದ್ಮೇಲೆ ಭಾಳ ಹೆಮ್ಮೆ ಅನ್ನಿಸ್ತಿದೆ ನನಗೆ. ರಾಚ ಅನ್ನೋ ಪಾತ್ರ ನಿಜ ಜೀವನದಲ್ಲಿ ವಿಜಯ್ ಸರ್ಗೆ ಹೇಳಿದ್ ಮಾಡಿಸ್ತಂತ ಕಾಣಿಸ್ತಾರೆ. ಯಾಕಂದರೆ ಸಮಾನತೆ, ಈಕ್ವಾಲಿಟಿ ಅಂತ ಬರೋದಾದರೆ ವಿಜಯ್ ಸರ್ ನೋಡುವಂಥ ರೀತಿ ವೇದಿಕೆ ಮೇಲೂ ಕೂಡ ಹೇಳ್ತಾ ಇದ್ರು. ಈಗ ಜೈ ಭೀಮ್ ಅಂತ ಒಂದು ಘೋಷಣೆಗೆ ಹೋಗಿ ಅಂಬೇಡ್ಕರ್ ಬಗ್ಗೆ ಒಂದಷ್ಟು ಹೇಳಿ ತಿಳ್ಕೊತಾ ಜನಗಳ ಬಗ್ಗೆ, ಜನಗಳ ನೋವಿನ ಬಗ್ಗೆ ಅನ್ನೋ ತಿಳ್ಕೊಂಡು ಅವ್ರ ಬಗ್ಗೆ ಸ್ಪಂದಿಸುವಂಥ ಗುಣ ಇದೆಯಲ್ಲ, ಅದು ಅದ್ಭುತ. ಸೊ ರಾಚಯ್ಯ, ವಿಜಯ್ ಸರ್ ಎರಡೂ ಪಾತ್ರ ಒಂದೇ ಥರ ಅಂತ ಅನ್ಸುತ್ತೆ. ಇರಬಹುದೇನೋ, ಬಿಕಾಸ್ ಕೆಲವೊಂದು ಒಳ್ಳೆಯದಕ್ಕೆ ಒಳ್ಳೆ ಕಡೆಗೆ ಹೋರಾಟ ಮಾಡೋರು ಇಬ್ಬರು ಮಾಡೋದ್ರಿಂದ ಇರಬಹುದೇನೋ ಸರ್. ಅವರ ಒಂದಷ್ಟು ರಿಯಲ್ ಲೈಫ್, ಅವರು ಸೋಷಿಯಲಿ ಅವರು ಅವೇರ್ನೆಸ್ ಕ್ರಿಯೇಟ್ ಮಾಡೋದಾಗಿರ್ಬೋದು ಹಿಂದಿನ ಸಿನಿಮಾಗಳ ಮೂಲಕ, ಅಥವಾ ರಾಚಯ್ಯ ಅವನ ಒಂದು ಬದುಕಿನ ಹೋರಾಟದಲ್ಲಿ ಅವನು ಮಾಡ್ತಿರುವಂತಹ ಒಂದಷ್ಟು ಹೋರಾಟಗಳಿರ್ಬೋದು. ಮ್ಯಾಚ್ ಆಗುತ್ತೆ ಸರ್, ಡೆಫಿನೆಟ್ಲಿ ಆಗುತ್ತೆ. ಎಸ್, ಉಮಾಶ್ರೀ ಅವರ ಎಂಟ್ರಿ ಸಿನಿಮಾದಲ್ಲಿ ಮತ್ತೊಂದು ಮೈಲೇಜನ್ನು ಕೊಡುತ್ತೆ ಅಂತ. ಯಾಕಂದರೆ ಅವರು ರಕ್ತ ಹರಿಬೇಕು ಅನ್ನೋ ವಿಚಾರ ಆಗಲಿ ಅಥವಾ ಒಂದು ಡ್ಯಾನ್ಸ್ ಒಂದು ಸೀಕ್ವೆನ್ಸ್ ಬರುತ್ತಲ್ಲ, ಅದು ನೆಕ್ಸ್ಟ್ ಲೆವೆಲ್ ಕಾಣಿಸ್ತದೆ. ಇಡೀ ಅಭಿಮಾನಿ ಬಳಗ ಆ ಕ್ಷಣದಲ್ಲಿ ಹಿಳ್ಳೆ ಚಪ್ಪಾಳೆ ಹೊಡೆದಿದ್ದು. ಇಂಥ ಮೊದಲ ಸಿನಿಮಾದಲ್ಲಿ ಇಷ್ಟು ದೊಡ್ಡ ತಾರಾಗಣ ಸೇರಿರುವಂಥದ್ದು. ಮ್ಯಾಮ್ ಅಂತೂ ವಂಡರ್ಫುಲ್ ಸರ್. ನಾನು ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು ಅವ್ರ ಬಗ್ಗೆ. ಐ ಥಿಂಕ್ ನನಗೆ ಅಜ್ಜಿ ಅವರು ಈ ಸಿನಿಮಾದಲ್ಲಿ, ನಾನು ಅವ್ರ ಮೊಮ್ಮಗಳಾಗಿ ನಟಿಸಿದ್ದೀನಿ. ಆ್ಯಂಡ್ ಲೆಜೆಂಡರಿ ಆ್ಯಕ್ಟ್ರೆಸ್ ಅವರು. ಅವ್ರ ಆ್ಯಕ್ಟಿಂಗ್ ಏನು, ಅವ್ರು ಎಷ್ಟು ಇದು ಅಂತ ನಮ್ಮ ಪ್ರತಿಯೊಬ್ಬರಿಗೂ ಗೊತ್ತು. ಅವ್ರ ದೊಡ್ಡ ಫ್ಯಾನ್ ಕೂಡ ನಾನು. ಅಮೇಝಿಂಗ್ ಸರ್. ಅವರು ಬಂದಿದ ತಕ್ಷಣ ಟ್ರೈಲರಲ್ಲಿ ವೈಬ್ಸ್ ತುಂಬ ಜಾಸ್ತಿ ಅನ್ನಿಸ್ತು. ಅವ್ರ ಎಂಟ್ರಿ ನೋಡಿದ ತಕ್ಷಣ ನಾನು ಅವ್ರು ಆ್ಯಕ್ಟ್ ಮಾಡಬೇಕಾದ್ರೂ ಅಷ್ಟೇ ಹಿಂಗೆ ನೋಡ್ತಿದ್ದೆ, ಹೆಂಗೆ ಮಾಡ್ತಾರೆ ಇವರು ಇಷ್ಟು ಸಖತ್ತಾಗಿ ಅಂತ. ಭಾಳ ಖುಷಿ ಆಗುತ್ತೆ ಸರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದು ಕೂಡ. ಆ್ಯಂಡ್ ದೊಡ್ಡ ನಟಿ ಅವರು. ನಾನು ಅವ್ರ ಜೊತೆಗೆ ಶುರುವಿನಲ್ಲೇ ತೆರೆ ಹಂಚ್ಕೊಂಡು ಪಾದಾರ್ಪಣೆ ಮಾಡ್ತಿರೋದು ವಂಡರ್ಫುಲ್. ಶಿಕ್ಷಣ ಮತ್ತು ಸಮಾನತೆಯ ಪರವಾಗಿ ಧ್ವನಿಯೆತ್ತುತ್ತಾ ಈ ರಾಚಯ್ಯ ಅಥವಾ ಈ ಒಂದು ಸಿನಿಮಾ? ಹೌದು ಸರ್, ಶಿಕ್ಷಣ, ಸಮಾನತೆ, ಸಂವಿಧಾನ, ಹೋರಾಟ, ನ್ಯಾಯ, ಪ್ರತಿಯೊಂದು ಈ ಸಿನಿಮಾದಲ್ಲಿ ಒಂದು ಪ್ಯಾಕೇಜ್ ಥರ ಇದೆ. ಎಲ್ಲ ವಿಷಯಗಳನ್ನು ಟಚ್ ಮಾಡ್ತಾರೆ. ರೈಟಿಂಗ್ ಅನ್ನೋ ವಿಚಾರ ಬರೋದಾದರೆ, ಅಂದರೆ ಒಂದು ಡೈಲಾಗ್ ಬರುತ್ತೆ, ಸಮಾನತೆ ಕೇಳೋರು ಬೆರಳುಗಳೇ ಸಮಾನವಾಗಿ ಇರಲ್ಲ, ಅಂತರಲ್ಲಿ ಇವ್ರಿಗೆ ಸಮಾನತೆ ಬೇಕು ಅನ್ನೋಂಥದ್ದು ಡೈಲಾಗ್ಗಳು. ಮಾಸ್ತಿ ಅವರ ಡೈಲಾಗು
ಮಾಸ್ತಿ ಸರ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅವ್ರು ಎಂಥ ವಂಡರ್ಫುಲ್ ರೈಟರ್ ಅಂತ ಎಲ್ಲರಿಗೂ ಗೊತ್ತು. ಅವ್ರ ಜೊತೆಗೆ ಶ್ರೀಕಾಂತ್ ಅಂತ ಇನ್ನೊಬ್ಬರು ರೈಟರ್ ಇದ್ದಾರೆ ನಮ್ಮ ಸಿನಿಮಾದಲ್ಲಿ. ಸಖತ್ ಒಳ್ಳೊಳ್ಳೆ ಡೈಲಾಗ್ಸ್ ಬರೆದಿದ್ದಾರೆ ಸರ್. ನಾನು ಅದೇ ಹೇಳ್ತಿದ್ದೆ ಸರ್, ನೀವು ಅದೆಲ್ಲ ಬರೆದಿರೋದಕ್ಕೆ ನಾವು ಅಷ್ಟು ಪ್ರೌಡಾಗಿ ಹೇಳಿರೋದು. ನಿಮ್ಮ ಪದ ಬಳಕೆ ಹಾಗಿದೆ ಸರ್, ನಮಗೆ ತುಂಬ ಈಸಿ ಆಯಿತು ಆ್ಯಕ್ಟ್ ಮಾಡೋಕ್ಕೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಆ್ಯಂಡ್ ಖುಷಿ ಆಗುತ್ತೆ ಸರ್, ಅವರು ಹೀರೋಗಳಿಗೆ ಅಂದರೆ ಎಲ್ಲರಿಗೂ ಬರೀತಾರೆ, ಬಟ್ ಒಂದು ಹೀರೋ ಕೊಟ್ಟಿರೋಂಥ ಡೈಲಾಗ್ ನನಗೆ ಕೊಟ್ಟಿದ್ದಾರೆ. ಖುಷಿ ಆಗುತ್ತೆ ಸರ್, ತುಂಬ ಹೆಮ್ಮೆ ಅನಿಸುತ್ತೆ. ಎಸ್, ತಂದೆಯ ಬರ್ತ್ಡೇ ಕೂಡ. ಸೊ ಎಲ್ಲ ಒಂದು ಕಡೆ ಎಲ್ಲೋ ಒಂದು ಬಿಗ್ ಡೇಗೆ ವೇದಿಕೆ ಸಜ್ಜು ಮಾಡ್ದಂಗೆ ಕಾಣಿಸ್ತಾ ಇತ್ತು ನಿಮಗೆ. ಹೌದು ಹೌದು, ಖುಷಿ ಆಗ್ತಾ ಇದೆ. ಈ ವರ್ಷ ಮತ್ತೆ ಅಭಿಮಾನಿಗಳ ಜೊತೆಗೆ ಲ್ಯಾಂಡ್ ಲಾರ್ಡ್ ಜೊತೆಗೆ ಬರ್ತಾ ಇದ್ದಾರೆ ಅವರ ಹುಟ್ಟುಹಬ್ಬಕ್ಕೆ. ಆ್ಯಂಡ್ ಅದರಲ್ಲಿ ನಾನಿರೋದು ಬಹಳ ಖುಷಿ ಸರ್. ಒಂದು ಎಲ್ಲನೂ ನೆನೆಸ್ಕೊಂಡ್ರೆ ಖುಷಿ ಅನ್ನೋ ಒಂದು ವರ್ಡೇ ನನಗೆ ಜಾಸ್ತಿ ಫೀಲಿಂಗ್ ಬರೋದು. ಸೊ ಹಾಗಾಗಿ ಬಹಳ ಬಹಳ ಸಂತೋಷ. ಎಸ್, ನೀವು ಹೈಡ್ ಮಾಡ್ತೀರ ನೋಡ್ರೆ ಸಿನಿಮಾ ನೋಡಿದ ನಂತರ ಮಾತಾಡೋ ಸಾಕಷ್ಟಿದೆ ಅಂತ ಅನ್ಸುತ್ತೆ ಅಲ್ವಾ? ಎಸ್ 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 ಎಲ್ಲಿ ಮಿಸ್ ಆಗಿ ಬಾಯಲ್ಲಿ ಬಂದು ಹೇಳಿ ಎಲ್ಲ ಸಿನಿಮಾ ನೋಡಿದ ಮೇಲೆ ಬಹುಶಃ ಟ್ರೈಲರಲ್ಲಿ ಏನು ಬಿಟ್ಕೊಟ್ಟಿಲ್ಲ ಅಂತ ನೀವು ಆಗಲೇ ಹೇಳಿದ್ರಿ. ಇನ್ನೊಂಚೂರು ಬೇರೆ ಥರ ಅನಿಸುತ್ತೆ. ಸೊ ಸಿನಿಮಾ ಬರೋ ತನಕ ನಾನು ಕಾಯ್ತಾ ಇರ್ತೀನಿ ಸರ್. ಕೊನೆಯದಾಗಿ ಹುಲಿದುರ್ಗದ ರಿಯಲ್ ಹುಲಿ ಯಾರಾಗಿರ್ತಾರೆ? ರೂಲರಾ ಸರ್ವೈವರಾ? ಸಿನಿಮಾ ನೋಡಿ 23ನೇ ತಾರೀಕು. ಥ್ಯಾಂಕ್ ಯು ಸರ್. ಎಸ್, ನೋಡಿರಲ್ಲ, ಇದಿಷ್ಟು ರಿತಾನಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.